ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ಸ್ವಾಗತ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪ್ರತಿಯೊಂದು ಮಾಸಕ್ಕೂ ಅದರದ್ದೇ ಆದಂಥ ವಿಶೇಷ ಹಾಗೂ ಮಹತ್ವ ಇದೆ. ಆದರೆ ಅದರಲ್ಲಿ ಅತ್ಯಂತ ಪವಿತ್ರವಾದ ಮತ್ತು ಅಪರೂಪವಾಗಿ ಬರುವ ಮಾಸವೇ ಈ ಅಧಿಕ ಮಾಸ. ಇದನ್ನು ಪುರುಷೋತ್ತಮ ಮಾಸ ಅಂತಲೂ ಕರೆಯುತ್ತಾರೆ. ಇವತ್ತಿನ ಈ ವಿಡಿಯೋದಲ್ಲಿ 2026ರಲ್ಲಿ ಬರುವ ಅಧಿಕ ಮಾಸದ ಸಂಪೂರ್ಣ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ. ಅಧಿಕ ಮಾಸ ಯಾವಾಗ ಪ್ರಾರಂಭವಾಗುತ್ತದೆ, ಯಾವಾಗ ಅಂತ್ಯವಾಗುತ್ತದೆ, ಇದರ ಹಿಂದಿನ ವಿಜ್ಞಾನ ಮತ್ತು ಧಾರ್ಮಿಕ ಮಹತ್ವವೇನು, ಈ ಸಮಯದಲ್ಲಿ ನಾವು ಯಾವ ಕೆಲಸಗಳನ್ನು ಮಾಡಬೇಕು ಮತ್ತು ಯಾವ ಕೆಲಸಗಳನ್ನು ಮಾಡಬಾರದು ಅಂತ ಈ ಎಲ್ಲ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರವನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಮೊದಲು ಸ್ನೇಹಿತರೆ, ಇನ್ನೂ ನಮ್ಮ ಧೃತಿ ಡಿವೋಷನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವಾಗ ಅಧಿಕ ಮಾಸ ಹೇಗೆ ಬರುತ್ತದೆ ಅಂತ ನೋಡೋದಾದರೆ, ನಮ್ಮ ಹಿಂದೂ ಪಂಚಾಂಗವು ಮುಖ್ಯವಾಗಿ ಚಂದ್ರಮಾನ ಆಧಾರಿತವಾಗಿದೆ. ಆದರೆ ನಾವು ದಿನನಿತ್ಯ ಬಳಸುವ ಕ್ಯಾಲೆಂಡರ್ ಸೌರಮಾನ ಆಧಾರಿತವಾಗಿದೆ. ಈ 2 ವರ್ಷಗಳ ನಡುವೆ ಪ್ರತಿ ವರ್ಷ ಸುಮಾರು 11 ದಿನಗಳ ವ್ಯತ್ಯಾಸ ಉಂಟಾಗುತ್ತದೆ. ಈ ವ್ಯತ್ಯಾಸ ಹೀಗೆ ಸೇರುತ್ತಾ ಹೋಗಿ ಸುಮಾರು 2 ವರ್ಷ 8 ತಿಂಗಳ ನಂತರ, ಅಂದರೆ 32 ತಿಂಗಳು 16 ದಿನಗಳ ನಂತರ ಒಂದು ಸಂಪೂರ್ಣ ತಿಂಗಳಷ್ಟು ಆಗುತ್ತದೆ. ಈ ಸಮಯದಲ್ಲಿ ಈ ಹೆಚ್ಚುವರಿ ತಿಂಗಳನ್ನು ಸೇರಿಸಲಾಗುತ್ತದೆ. ಅದನ್ನೇ ನಾವು ಅಧಿಕ ಮಾಸ ಅಂತ ಕರೆಯುತ್ತೇವೆ. ಪುರುಷೋತ್ತಮ ಮಾಸ ಅಂದರೆ ಅಧಿಕ ಮಾಸ ಎಂಬ ಹೆಸರಿನ ಹಿಂದಿನ ಕಥೆ ಏನಪ್ಪ ಅಂತ ನೋಡೋದಾದರೆ, ಹಳೆಯ ಕಾಲದಲ್ಲಿ ಈ ಮಾಸಕ್ಕೆ ಯಾವ ದೇವರ ಆಶೀರ್ವಾದವೂ ಇರಲಿಲ್ಲ. ಅದರಿಂದ ಜನರು ಇದನ್ನು ಕಡಿಮೆ ಮಹತ್ವವೆಂದು ನೋಡುತ್ತಿದ್ದರು. ಆಗ ಈ ಮಾಸವು ಶ್ರೀ ವಿಷ್ಣುವಿನ ಬಳಿ ಹೋಗಿ ನನಗೂ ಒಂದು ಸ್ಥಾನ ಕೊಡಿ ಎಂದು ಬೇಡಿಕೊಂಡಿತು. ಅದಕ್ಕೆ ಶ್ರೀ ವಿಷ್ಣು ದೇವರು ಕರುಣೆ ತೋರಿಸಿ ಹೇಳಿದರಂತೆ, ನನ್ನನ್ನು ಧರ್ಮಗ್ರಂಥಗಳಲ್ಲಿ ಪುರುಷೋತ್ತಮ ಎಂದು ಕರೆಯುತ್ತಾರೆ. ಇಂದಿನಿಂದ ನೀನು ಕೂಡ ಪುರುಷೋತ್ತಮ ಮಾಸ ಎಂದು ಪ್ರಸಿದ್ಧಿಯಾಗು ಎಂದು ಆಶೀರ್ವಾದ ನೀಡಿದರಂತೆ. ಈ ಕ್ಷಣದಿಂದ ಈ ಮಾಸ ಅತ್ಯಂತ ಪವಿತ್ರ ಮತ್ತು ಶ್ರೇಷ್ಠವಾದ ಮಾಸವಾಯಿತು. ಇನ್ನು 2026ರ ಅಧಿಕ ಮಾಸದ ದಿನಾಂಕಗಳು ಅಂದರೆ ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯ ಆಗುತ್ತೆ ಅಂತ ನೋಡೋದಾದರೆ, ಅಧಿಕ ಮಾಸವು ಮೇ 17 ಭಾನುವಾರ ಪ್ರಾರಂಭವಾಗಿ ಜೂನ್ 15 ಸೋಮವಾರ ಅಂತ್ಯವಾಗುತ್ತದೆ. ಈ ಒಂದು ತಿಂಗಳು ಸಂಪೂರ್ಣವಾಗಿ ಭಕ್ತಿ, ಪೂಜೆ, ಧರ್ಮಕ್ಕೆ ಮೀಸಲಾಗಿರುವಂಥ ಸಮಯವಾಗಿದೆ. ಅಧಿಕ ಮಾಸದಲ್ಲಿ ನಾವು ಏನು ಮಾಡಬೇಕು ಅಂತ ನೋಡೋದಾದರೆ, ಈ ಸಮಯದಲ್ಲಿ ಮಾಡುವ ಪುಣ್ಯ ಕಾರ್ಯಗಳಿಗೆ ಬಹಳ ದೊಡ್ಡ ಫಲ ಸಿಗುತ್ತದೆ. ವಿಶೇಷವಾಗಿ ಶ್ರೀ ವಿಷ್ಣುವಿನ ಪೂಜೆ, ವಿಷ್ಣು ಸಹಸ್ರನಾಮ ಪಾರಾಯಣ, ಭಗವದ್ಗೀತೆ ಓದುವುದು, ಸತ್ಯನಾರಾಯಣ ಪೂಜೆ ಮಾಡುವುದು, ಉಪವಾಸ ಮಾಡುವುದು, ಅನ್ನದಾನ, ದಾನ ಧರ್ಮ, ಗೋಸೇವೆ ಮುಂತಾದ ಈ ಎಲ್ಲ ಕಾರ್ಯಗಳನ್ನು ಮಾಡಿದರೆ ಪಾಪಗಳು ನಿವಾರಣೆಯಾಗುತ್ತವೆ ಮತ್ತು ಜೀವನದಲ್ಲಿ ಸುಖ ಶಾಂತಿ ಹೆಚ್ಚುತ್ತದೆ. ಇನ್ನು ಮಾಡಬಾರದಂಥ ಕಾರ್ಯಗಳು ಯಾವುವು ಅಂತ ನೋಡೋದಾದರೆ, ಶಾಸ್ತ್ರದ ಪ್ರಕಾರ ಈ ಮಾಸದಲ್ಲಿ ಕೆಲವು ಶುಭ ಕಾರ್ಯಗಳನ್ನು ಮಾಡಬಾರದು. ಮದುವೆ, ನಿಶ್ಚಿತಾರ್ಥ, ಗೃಹ ಪ್ರವೇಶ, ಹೊಸ ಮನೆ ಖರೀದಿ, ವಾಹನ ಖರೀದಿ, ಹೊಸ ವ್ಯವಹಾರ ಪ್ರಾರಂಭ ಈ ಕಾರ್ಯಗಳನ್ನು ಅಧಿಕ ಮಾಸದ ನಂತರ ಮಾಡುವುದು ಉತ್ತಮ ಎಂದು ಹೇಳಲಾಗುತ್ತದೆ. ಇನ್ನು ಅಧಿಕ ಮಾಸದ ಮಹತ್ವವೇನಪ್ಪ ಅಂತ ನೋಡೋದಾದರೆ, ಈ ಮಾಸವು ನಮಗೆ ಒಂದು ವಿಶೇಷ ಅವಕಾಶವನ್ನು ತಂದುಕೊಡುತ್ತದೆ. ನಮ್ಮ ಹಳೆಯ ತಪ್ಪುಗಳನ್ನು ಸರಿಪಡಿಸಲು, ಪಾಪಗಳನ್ನು ಕಡಿಮೆ ಮಾಡಲು ಮತ್ತು ದೇವರ ಆಶೀರ್ವಾದ ಪಡೆಯಲು ಈ ಸಮಯ ಅತ್ಯಂತ ಸೂಕ್ತವಾಗಿರುತ್ತದೆ. ಈ ಮಾಸದಲ್ಲಿ ಮಾಡಿದ ಒಂದು ಪುಣ್ಯ ಕಾರ್ಯವು 1000 ಪಟ್ಟು ಫಲ ಕೊಡುತ್ತದೆ. ಮತ್ತು ಈ ಮಾಸದಲ್ಲಿ ಒಂದೇ ಪೂಜೆ ಮಾಡಿದರೂ ಅದು 3 ವರ್ಷ ಮಾಡಿದಷ್ಟು ಪೂಜೆ ಪುಣ್ಯ ಫಲ ಕೊಡುತ್ತದೆ. 2026ರಲ್ಲಿ ಬರುವ ಅಧಿಕ ಮಾಸವು ಮೇ 17ರಿಂದ ಪ್ರಾರಂಭವಾಗಿ ಜೂನ್ 15ರಂದು ಅಂತ್ಯವಾಗುತ್ತದೆ. ಈ ಮಾಸದಲ್ಲಿ ಭಕ್ತಿ, ಪೂಜೆ, ದಾನ ಧರ್ಮಗಳನ್ನು ಮಾಡಿ ಜೀವನವನ್ನು ಉತ್ತಮಗೊಳಿಸೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.